ಹಲೋ, ನಮಸ್ಕಾರ. ಹೇಗಿದ್ದೀರಿ ಎಲ್ರು? ವಿಷಯ ಏನಂದ್ರೆ ನನ್ನ ಗಾಡಿ ಫಸ್ಟ್ ಸರ್ವಿಸ್ ಆಯ್ತು ಇವತ್ತು. ಸೊ ನಾನು ಗಾಡಿ ಸರ್ವಿಸ್ ಕೊಡೋ ಪ್ರೀವಿಯಸ್ ಡೇ ಶೋರೂಮ್‌ಗೆ ಹೋಗಿದ್ದೆ. ಎನ್ಕ್ವೈರಿ ಮಾಡ್ಲಿಕ್ಕೆ ಎಷ್ಟೊತ್ತಿಗೆ ಬರಬೇಕು ಸರ್ವಿಸ್ ಕೊಡ್ಲಿಕ್ಕೆ ಅಂತ. ಆವಾಗ ಅವ್ರು ಹೇಳಿದ್ರು ಮಾರ್ನಿಂಗ್ 7:30 ನಮ್ದು ಸರ್ವಿಸ್ ಸೆಂಟರ್ ಓಪನ್ ಆಗುತ್ತೆ. ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಒಳ್ಳೆಯದು. ನಾವು ಗಾಡಿ ಸರ್ವಿಸ್ ಮಾಡ್ತೇವೆ. ಆ್ಯಂಡ್ ನಿಮಗೆ ವಾಶ್ ಎಲ್ಲ ಆಗಬೇಕಂದ್ರೆ ಒಂದು ಸ್ವಲ್ಪ ಈವ್ನಿಂಗ್ ತನಕ ವೇಟ್ ಮಾಡ್ಬೇಕು ನೀವು. ಈವ್ನಿಂಗ್ 4 ಆ ಥರ ಆಗುತ್ತೆ ಅಂತ. ಅದಕ್ಕೆ ನಾನೇನು ಮಾಡಿದೆ, ನೆಕ್ಸ್ಟ್ ಡೇ ನಾನು ನೈಟ್ ಶಿಫ್ಟ್ ಅಲ್ಲ, ಒಂದು 5:00 ಆ ಥರ ಮನೆಗೆ ರೀಚ್ ಆಗಿದ್ದೆ ನಾನು. 5:00 ರೀಚ್ ಆಗಿ ಒಂದು 6:00 ಆ ಥರ ಗಾಡಿ ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ವಾಶ್ ಎಲ್ಲ ಮಾಡಿ ಆಗಬೇಕಾದ್ರೆ ಒಂದು 7:30 ಆ ಥರ ಆಗಿತ್ತು ನಂದು ವಾಶ್ ಎಲ್ಲ ಮಾಡಿ ಆಗಬೇಕಾದ್ರೆ. ಸೊ ನಾನೇ ವಾಶ್ ಮಾಡಿದೆ ಗಾಡಿನ. ನನಗೆ ಸರ್ವಿಸ್ ಸೆಂಟರಲ್ಲಿ ಗಾಡಿ ವಾಶ್ ಮಾಡಿ ಇಟ್ಟು ಬರಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಾಕಂದರೆ ನನಗೆ ಕಂಫರ್ಟೇಬಲ್ ಅಂತ ಅನಿಸಲ್ಲ ಗಾಡಿ ಸರ್ವಿಸ್ ಸೆಂಟರಲ್ಲಿ ಇಟ್ಟು ಬರಲಿಕ್ಕೆ. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಜಸ್ಟ್ ಕಂಫರ್ಟೇಬಲ್ ಅಂತ ಅನಿಸಲ್ಲ. ನನಗೆ ನನ್ನ ಗಾಡಿ ನನ್ನ ಮುಂದೆನೇ ಸರ್ವಿಸ್ ಆದರೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನ್ನ ಸ್ಕೂಟರ್ ಇರಬೇಕಾದ್ರೆ ಕೂಡ ನಾನು ಮೋಸ್ಟ್ ಆಫ್ ದ ಟೈಮ್ ನಾನೇ ನಿಂತ್ಕೊಂಡು ಸರ್ವಿಸ್ ಎಲ್ಲ ಮಾಡಿ ಬರ್ತಾ ಇದ್ದೆ. ಸೊ ಅದಕ್ಕೆ ನಾನು ನನ್ನ ಫಸ್ಟ್ ಬೈಕ್ ಬೇರೆ. ಸೊ ನನಗೆ ಯಾವ ಥರ ಸರ್ವಿಸ್ ಎಲ್ಲ ಮಾಡ್ತಾರಾ ಅಂತ ನೋಡಬೇಕಿತ್ತು. ಸೊ ಏನೆಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಇಲ್ವಾ ಅಂತ ನೋಡಬೇಕಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ನಾನೇ ಮಾರ್ನಿಂಗ್ ಎದ್ದು ಬೈಕ್‌ನ ವಾಶ್ ಮಾಡಿದೆ. ಮತ್ತೆ ಬೈಕ್ ವಾಶ್ ಮಾಡಬೇಕಾದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ. ನಂದು ಗಾಡಿ ಸರ್ವಿಸ್ ಕೊಡ್ಬೇಕಾದ್ರೆ ನನಗೆ ಅವರು ಶೋರೂಮ್ ಅವ್ರು ಹೇಳಿದ್ರು, 1000 ಕಿಲೋಮೀಟರ್ ರನ್ ಆಗಿರಬೇಕು. ಇಲ್ಲಾಂದ್ರೆ 45 ಡೇಸ್ ಆಗಿರಬೇಕು ಸರ್ವಿಸ್ ಕೊಡ್ಲಿಕ್ಕೆ ಅಂತ. ಸೊ ನಾನು ಸರ್ವಿಸ್ ಕೊಡ್ಬೇಕಾದ್ರೆ ನಂದು ಗಾಡಿ 860 ಕಿಲೋಮೀಟರ್ ಏನೋ ರನ್ ಆಗಿತ್ತು. ಆ್ಯಂಡ್ 40 ಡೇಸ್ ಆದಮೇಲೆ ನಾನು ಸರ್ವಿಸ್ ಕೊಟ್ಟೆ. ಸೊ ನಂದು ಗಾಡಿ ಫಸ್ಟ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಂದು ಶೋರೂಮ್ ಇದು ನಾನಿರೋದು BTM ಲೇಔಟು. ನನ್ನ ಮನೆಯಿಂದ ಶೋರೂಮ್ ಜಸ್ಟ್ ಎಷ್ಟು 1 ಕಿಲೋಮೀಟರ್ ಕೂಡ ಇಲ್ಲ, ಕಮ್ಮಿನೇ ಇದೆ. ಸೊ ಮಾರ್ನಿಂಗ್ 7:30 ಆ ಥರ ರೀಚ್ ಆಗಿದ್ದೆ ನಾನು. ಸೊ ನಾನು ಪ್ರೀವಿಯಸ್ ಡೇ ಬಂದು ಎಂಕ್ವೈರಿ ಮಾಡಿ ಹೋಗಿದ್ದೆಲ್ಲ. ಸೊ ನಂದು ಗಾಡಿ ನನಗೆ ಹೋದ ತಕ್ಷಣ ನನಗೆ ಸರ್ವಿಸ್‌ಗೆ ಇಟ್ರು. ಸೊ ಸರ್ವಿಸ್ ಎಲ್ಲ ಆಗಬೇಕಾದ್ರೆ ಒಂದು 8:30 ಆ ಥರ ಆಗಿತ್ತು. ಸೊ ಸರ್ವಿಸ್ ಆದ್ಮೇಲೆ ನಂದು ಗಾಡಿಯಲ್ಲಿ ಏನೋ ಅಪ್ಡೇಟ್ ಇದೆಯಾ ಅಂತ ಚೆಕ್ ಮಾಡಿದ್ರು. ನಂದು ಮಾರ್ಚಲ್ಲಿ ತಗೊಂಡಿದ್ದು 2026. ಸೊ ಆ ಥರ ಏನೂ ಅಪ್ಡೇಟ್ ಏನೂ ಇರಲಿಲ್ಲ. ನ್ಯೂ ಫೀಚರ್ಸ್ ಏನೂ ಇರಲಿಲ್ಲ. ಸೊ ನಂದು ಸರ್ವಿಸ್ ಚಾರ್ಜ್ ಬಂದ್ಬಿಟ್ಟು 1970 ಸರ್ವಿಸ್ ಚಾರ್ಜ್. ಮತ್ತೆ ಸರ್ವಿಸ್ ಎಲ್ಲ ಆದಮೇಲೆ ನನಗೆ ಒಂದು ಲಿಕ್ವಿಡ್ ಕೊಟ್ಟರು. ಇದು ಫ್ಯೂಯಲ್ ಸಿಸ್ಟಮ್ ಕ್ಲೀನರ್, ಅಂದರೆ ಫ್ಯೂಯಲ್ ಅಡಿಟಿವ್. ಇದು ನೀವೇನು ಮಾಡಬೇಕಂದ್ರೆ, ನಂದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 15 ಲೀಟರ್. ಸೊ ಒಂದು 10 ಲೀಟರ್ ಪೆಟ್ರೋಲ್ ನೀವು ಫಿಲ್ ಮಾಡಿ ಈ ಇದು ಲಿಕ್ವಿಡ್ 75 ml ಈ ಲಿಕ್ವಿಡ್ ಫುಲ್ ಹಾಕಬೇಕು. ನಿಮ್ಮದು ಪೆಟ್ರೋಲ್ ಹಾಕಿದ್ಮೇಲೆ ಒಂದು 10 ಲೀಟರ್ ಪೆಟ್ರೋಲ್ ಹಾಕಿದ್ಮೇಲೆ ಇದು 75 ml ಬರುತ್ತೆ, ಇದು ಫುಲ್ ಹಾಕಬೇಕು. ಏನು ಹೇಳಿದ್ರೆ ನಿಮಗೆ ರಸ್ಟ್ ಆಗೋ ಥರ ಮತ್ತೆ ಕಾರ್ಬನ್ ಡೆಪಾಸಿಟ್ ಆಗೋ ಥರ ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ ನಿಮಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮದು ಫ್ಯೂಲ್ ಟ್ಯಾಂಕ್ನ. ಸೊ ಅದಕ್ಕೆ ನೀವು ಇದು ಯೂಸ್ ಮಾಡ್ಬೋದು. ನಿಮಗೇನು ರೆಗ್ಯುಲರ್ ಯೂಸ್ ಮಾಡಬೇಕಂತಿಲ್ಲ. 2 to 3 ಮಂತ್ಸ್ ಒನ್ಸ್ ನಿಮಗೆ ಒಂದು ಈ ಲಿಕ್ವಿಡ್ ನಿಮಗೆ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ನೀವು ಯೂಸ್ ಮಾಡಬೇಕಾದ್ರೆ ಇದು ಫುಲ್ ಬಾಟಲ್ ನೀವು ಯೂಸ್ ಮಾಡಬೇಕು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ. ಮತ್ತೆ ನಿಮಗೆ ಅದು ಸ್ಮಾಲ್ ಬಾಟಲ್ ಬರುತ್ತೆ 50 ml ಆ ಥರ, ಅದು ಯೂಸ್ ಮಾಡ್ಬೋದು ನಿಮಗೆ. ಸೊ ಇದು ನಂದು ಫಸ್ಟ್ ಸರ್ವಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.